ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರು ನವೀಕರಣ ಮಾರ್ಗಸೂಚಿಗೆ ಇನ್ನೂ ಸಿಗದ ಸಚಿವ ಸಂಪುಟದ ಒಪ್ಪಿಗೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಮಹತ್ವದ ಬದಲಾವಣೆ. ಹೌದು ವೀಕ್ಷಕರೇ, ಸಹಿ ಇಲ್ಲದ ಅರ್ಜಿಗಳನ್ನು ರಿಜೆಕ್ಟ್ ಮಾಡುವಂತ ಸಾಧ್ಯತೆ. ವೀಕ್ಷಕರೇ, ಎಣ್ಣೆ ಕಾಳು ಬೆಳೆಯವರಿಗೆ ಸರ್ಕಾರದಿಂದ ಸಹಾಯ ಧನ. ಹೌದು ವೀಕ್ಷಕರೇ, ಹಾಗಾದ್ರೆ ಯಾವ ಯೋಜನೆಯದು ಆಗಿದೆ ಎಂದು ಕೂಡ ಮಾಹಿತಿ ತಿಳಿದುಕೊಳ್ಳೋಣ. ಮತ್ತು ಮನೆಯಲ್ಲಿ ಗೃಹ ಜ್ಯೋತಿ ಪರಿಶೀಲನೆ ಆಗಿಲ್ವಾ? ಜುಲೈ 31 ಕೊನೆಯ ದಿನಾಂಕನ. ಹಾಗಾದ್ರೆ ಡೆಡ್ ಲೈನ್ ವಿಸ್ತರಣೆ ಬಗ್ಗೆ ಬೆಸ್ಕಾಂ ಸ್ಪಷ್ಟನೆ ನೀಡಿದೆ, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು ರಾಜ್ಯದ ಎಲ್ಲ ಜಲಾಶಯಗಳು ಭರ್ತಿ, ರೈತರ ಮೊಗದಲ್ಲಿ ಮಂದಹಾಸ, ಕೃಷಿ ಚಟುವಟಿಕೆಗಳಿಗೆ ಚುರುಕು. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮರು ನವೀಕರಣ ಮಾರ್ಗಸೂಚಿಗೆ ಸಚಿವ ಸಂಪುಟದಿಂದ ಇನ್ನೂ ಯಾವುದೇ ಒಪ್ಪಿಗೆ ಸಿಕ್ಕಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಂದ ಮರು ನವೀಕರಣ ಸಂಬಂಧಿಸಿದಂತೆ ಮಾರ್ಗಸೂಚಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಕಳುಹಿಸಲಾಗುತ್ತದೆ ಮತ್ತು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕ ನಂತರವೇ ಬಯೋಮೆಟ್ರಿಕ್ ಪಡೆಯುವಂಥದ್ದು ಅಥವಾ ಇತರೆ ಕಾರ್ಯಾಚರಣೆ ನಡೆಸಲು ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೂಡ ಮಾಹಿತಿ ಕೂಡ ನೀಡುತ್ತದೆ. ಅದಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೇ ತಿಂಗಳವರೆಗಿನ ಮಾತ್ರ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತೆರಿಗೆ ಪಾವತಿ ಮಾಡುವಂತವರು, ನಿಧನ ಆದಂತವರು ಖಾತೆಗಳಿಗೂ ಕೂಡ ಹಣ ಜಮಾ ಆಗುತ್ತಿದ್ದು, ಅನರ್ಹರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡುವಂತ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರು ನವೀಕರಣಕ್ಕೆ ಮುಂದಾಗಿದ್ದು ಮತ್ತು ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಸಂಬಂಧಪಟ್ಟಂತ ಇನ್ನು ಯಾವುದೇ ಅಧಿಸೂಚನೆಯ ಮಾರ್ಗವನ್ನು ಕೂಡ ಹೊರಡಿಸಿಲ್ಲ. ಹಾಗಾದ್ರೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕ ನಂತರವೇ ಬಯೋಮೆಟ್ರಿಕ್ ಮರು ನವೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಸರ್ಕಾರದಿಂದ ಈಗಾಗಲೇ ಆಧಾರ್ ಕಾರ್ಡ್, ಸೀಡಿಂಗ್, ಅಕೌಂಟ್ ಮ್ಯಾಚ್ ಆಗಿರುವಂತಹ ಫಲಾನುಭವಿಗಳ ಮನೆಗೆ ಭೇಟಿ ನೀಡಿ ದಾಖಲಾತಿ ಪರಿಶೀಲಿಸಿ ಅವರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ನೆರವು ದೊರಕಲು ಕೂಡ ಕ್ರಮವನ್ನು ವಹಿಸಲಾಗುತ್ತಿದೆ. ಮತ್ತು ಆಯಾ ತಾಲೂಕಿನ ಸಿಡಿಪಿಒಗಳಿಗೆ ಕೂಡ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಈ ಯೋಜನೆಯ ಆರಂಭದಿಂದ ಇಲ್ಲಿಯವರೆಗೂ ಕೂಡ ಒಟ್ಟು 31ನೇ ಕಂತಿನವರೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಮತ್ತು ಈಗ 32ನೇ ಕಂತಿನ ಹಣವನ್ನು ಕೂಡ ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ಕೂಡ ತಿಳಿಸಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ದಾಖಲಾತಿಗಳ ಪರಿಶೀಲನೆಗಾಗಿ ಯಾವುದೇ ಫಲಾನುಭವಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಎಂದು ಕೂಡ ತಿಳಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಮಹತ್ವದ ಸಭೆ ಕೂಡ ನಡೆಯುತ್ತಿದೆ. ಗಣತಿ ನಮೂನೆ ಅರ್ಜಿಯಲ್ಲಿ ಕೂಡ ಮತದಾರರು ಮತ್ತು ಬಿಎಲ್ಒಗಳು ಕೂಡ ಕಡ್ಡಾಯವಾಗಿ ಸಹಿ ಮಾಡಿರುವಂತಹ ಕುರಿತು ಈ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಭಾರತೀಯ ಚುನಾವಣಾ ಆಯೋಗದ ಮೂಲಕ ಸಮಗ್ರ ಪರಿಷ್ಕರಣೆ ಮಾರ್ಗಸೂಚಿಗಳಂತೆ ಪಾರದರ್ಶಕವಾಗಿ, ನಿಖರವಾಗಿ ಮತ್ತು ನಿಗದಿತ ಅವಧಿಯೊಳಗೆ ಕೂಡ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಯಾವುದೇ ಅರ್ಹತೆ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ, ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಮತ್ತು ಯಾವುದೇ ನೈಜ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಪಾರದರ್ಶಕತೆಯಿಂದ ಕೂಡ ನಿಗದಿತ ಅವಧಿಯಲ್ಲಿ ಗುರಿ ತಲುಪಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಮತ್ತು ಕಟ್ಟುನಿಟ್ಟಿನ ಸೂಚನೆ ಕೂಡ ನೀಡಲಾಗಿದೆ ಎಂದು ಹೇಳಲಾಗುತ್ತದೆ. ಮತ್ತು SIR ಕ್ರಮವನ್ನು ಕೂಡ ನಿಗದಿತ ಅವಧಿಯೊಳಗೆ ನಿಖರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳು ತಂಡಗಳಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಪರಸ್ಪರ ಸಮನ್ವಯದಿಂದ ಕೆಲಸ ಮಾಡಿದರೆ ಕಾರ್ಯವನ್ನು ವೇಗವಾಗಿ ಮತ್ತು ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಎಂದು ಕೂಡ ಸೂಚಿಸಿದರು. ಅದಲ್ಲದೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಗೈರು ಹಾಜರು ಅಥವಾ ಸ್ಥಳಾಂತರಗೊಂಡಂತ ಹಾಗೂ ಮೃತ ಮತದಾರರ ಗುರುತುವಿಕೆಯನ್ನು ಕೂಡ ಅತ್ಯಂತ ಜಾಗರೂಕತೆಯಿಂದ ಕೈಗೊಳ್ಳಬೇಕಾಗುತ್ತದೆ. ಮತ್ತು ಮೃತದಾರರ ಪ್ರಕರಣಗಳಲ್ಲಿ ಕೂಡ ಮರಣ ಪ್ರಮಾಣ ಪತ್ರ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕಾಗುತ್ತದೆ. ಅದಲ್ಲದೆ ಒಂದು ವೇಳೆ ಅದು ಲಭ್ಯವಾಗದಿದ್ದರೆ ನೆರೆಹೊರೆಯರು ಅಥವಾ ಬಿಎಲ್ಒಗಳ ಸಹಿದೊಂದಿಗೆ ಸಿದ್ಧಪಡಿಸುವಂತೆ ತಿಳಿಸಲಾಗಿದೆ. ಮತ್ತು ಮತದಾರರ ಅರ್ಜಿಗಳನ್ನು ಕೂಡ ಪಡೆಯುವಂತಹ ಮೊದಲೇ ಮತದಾರರ ಸಹಿ ಮತ್ತು ಬಿಎಲ್ಒಗಳ ಸಹಿ ಇರುವುದನ್ನು ಕೂಡ ಕಡ್ಡಾಯವಾಗಿ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಮತ್ತು ಸಹಿ ಇಲ್ಲದ ಯಾವುದೇ ಫಾರಂಗಳನ್ನು ಕೂಡ ಸ್ವೀಕೃತಿ ಮಾಡಬಾರದೆಂದು ಕೂಡ ಕಟ್ಟುನಿಟ್ಟಾಗಿ ನಿರ್ದೇಶಿಸಲಾಗಿದೆ. ಮತ್ತು ಅರ್ಜಿಗಳನ್ನು ಕೂಡ ಮಾನ್ಯತೆ ಇಲ್ಲವೆಂದು ಕೂಡ ಪರಿಗಣಿಸಲಾಗುತ್ತದೆ. ಮತ್ತು ಕೆಲಸವನ್ನು ನಿರ್ವಹಿಸುವಂತಹ ನಿಗದಿಯಲ್ಲಿ ಕೂಡ ಅವಧಿಯೊಳಗೆ ಕಾರ್ಯವನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಮತ್ತು ಮನೆಗೆ ಭೇಟಿ ನೀಡುವಂತಹ ಮುನ್ನ ಸಂಬಂಧಿಸಿದಂಥ ಮತದಾರರಿಗೆ ಅಧಿಕಾರಿಗಳು ದೂರವಾಣಿ ಮೂಲಕ ಕೂಡ ಸಂಪರ್ಕಿಸಬಹುದಾಗಿದೆ. ಭೇಟಿ ಬಗ್ಗೆ ಕೂಡ ಮುಂಚಿತವಾಗಿ ಮಾಹಿತಿಯನ್ನು ನೀಡುವಂತೆ ತಿಳಿಸಲಾಗಿದೆ. ಗಣತಿ ನಮೂನೆಯಲ್ಲಿ ಕೂಡ ಪೂರ್ಣವಾಗಿ ಭರ್ತಿ ಮಾಡಿ ಸಿದ್ಧಪಡಿಸಿಕೊಳ್ಳುವಂತೆ ನಾಗರಿಕರು ವಿನಂತಿಸುವುದರಿಂದ ಮನೆಗೆ ಭೇಟಿ ನೀಡಿದಂಥ ವೇಳೆ ಕಾರ್ಯವು ಕೂಡ ಸುಗಮವಾಗಿ ಹಾಗೂ ವೇಗವಾಗಿ ಪೂರ್ಣಗೊಳ್ಳಲಿದೆ ಎಂದು ಕೂಡ ತಿಳಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಾಹಿತಿ ಏನೆಂದರೆ
ಕೇಂದ್ರ ಸರ್ಕಾರವು ಎಣ್ಣೆ ಕಾಳುಗಳ ಉತ್ಪಾದನೆಯನ್ನು ಕೂಡ ಉತ್ತೇಜಿಸಲು ಮತ್ತು ಆಮದನ್ನು ಕಡಿಮೆ ಮಾಡಲು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದಡಿ ರೈತರಿಗೆ ವಿಶೇಷ ಸಹಾಯ ಧನವನ್ನು ಕೂಡ ತಾಂತ್ರಿಕವಾಗಿ ಬೆಂಬಲ ನೀಡುತ್ತಿದೆ. ಹೌದು ವೀಕ್ಷಕರೇ, ರಾಷ್ಟ್ರೀಯವಾಗಿ ಇದು ಕೇಂದ್ರ ಸರ್ಕಾರದ ಕೃಷಿ ಉತ್ಪನ್ನ ಯೋಜನೆಯಡಿಯಲ್ಲಿ ಕೂಡ ಜಾರಿಗೆ ತರುವಂತಹ ಕಾರ್ಯಕ್ರಮವಾಗಿದ್ದು, ದೇಶದಲ್ಲಿನ ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಿಸಿ ಖಾದ್ಯ ತೈಲಗಳ ಆಮದು ಮೇಲಿನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಬಹುದಾಗಿದೆ. ಮತ್ತು ಶೇಂಗಾ, ಸೋಯಾಬೀನ್, ಕುಸುಬೆ, ಎಳ್ಳು, ಸೂರ್ಯಕಾಂತಿ ಮತ್ತು ಹರಳು ಮುಂತಾದ ಎಣ್ಣೆಕಾಳು ಬೆಳೆಗಳ ಉತ್ಪಾದನೆಗೆ ತಾಂತ್ರಿಕತೆ ಅಥವಾ ಸುಧಾರಿತ ಬೀಜಗಳು ಮತ್ತು ಸಹಾಯಧನವನ್ನು ನೆರವು ನೀಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಅತಿ ಸಣ್ಣ ರೈತರಿಗೆ 33% ಮತ್ತು ಮಹಿಳಾ ರೈತರಿಗೆ 30% ಅನುದಾನ ಮೀಸಲಾತಿ ಇಡಲಾಗುತ್ತಿದೆ. ಮತ್ತು ವೀಕ್ಷಕರೇ, ಗಿರಿಜನ ಉಪಯೋಜನೆ ಅಡಿಯಲ್ಲಿ ಕೂಡ ಅರ್ಹ ಫಲಾನುಭವಿಗಳಿಗೂ ಕೂಡ ಸಹಾಯಧನವನ್ನು ಲಭ್ಯವಾಗುತ್ತದೆ. ರೈತರು ಹತ್ತಿರದ ಕೃಷಿ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಬಿತ್ತನೆ ಬೀಜಗಳು, ಮಾರುಕಟ್ಟೆ ಸೌಲಭ್ಯವನ್ನು ಕೂಡ ಮತ್ತು ಯೋಜನೆಯ ಮಾರ್ಗಸೂಚಿಗಳ ಬಗ್ಗೆ ವಿವರಗಳನ್ನು ಕೂಡ ಪಡೆಯಬಹುದಾಗಿದೆ. ಮತ್ತು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯು ಕೂಡ ಕೇಂದ್ರ ಪರಿಷ್ಕೃತ ಕೃಷಿ ಉತ್ಪನ್ನ ಯೋಜನೆ ಅಡಿಯಲ್ಲಿ ಕೂಡ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಳ್ಳು ಕಾಳು ಯೋಜನೆ ಕೂಡ ಜಾರಿಗೆಗೊಳಿಸಿದ್ದು, ವರ್ಷದ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. 2030 ಮತ್ತು 31ರ ಒಳಗೆ ಇದು ಯೋಜನೆ ಕರ್ನಾಟಕ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಕೂಡ ಜಾರಿಗೆ ಬರಲಿದ್ದು, 7 ವರ್ಷಗಳ ಅವಧಿ 10,103 ಕೋಟಿ ವೆಚ್ಚ ಮಾಡಲಾಗುತ್ತಿದೆ. ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಯೋಜನೆ ಅನುಷ್ಠಾನಗೊಳ್ಳಲಿದೆ. ಈ ಅಭಿಯಾನಕ್ಕೆ ಇಡೀ ಕೃಷಿ ಇಲಾಖೆಯ ಕಾರ್ಯದರ್ಶಿ ರಾಜ್ಯ ಮಟ್ಟದಲ್ಲಿ ಅಭಿಯಾನ ನಿರ್ದೇಶಕರಾಗಿದ್ದಾರೆ ಎಂದು ಕೂಡ ಹೇಳಲಾಗುತ್ತದೆ. ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಲ್ಲಾ ಮಟ್ಟದಲ್ಲಿ ಕೂಡ ಅಭಿಯಾನ ನಿರ್ದೇಶಕರು ಆಗಿರುತ್ತಾರೆ. ಶೇಂಗಾ, ಸೋಯಾಬೀನ್, ಕುಸುಬೆ, ಎಳ್ಳು, ಸೂರ್ಯಕಾಂತಿ, ಹರಳು ಸಹಿತ ವಿವಿಧ ಎಣ್ಣೆಕಾಳು ಬೆಳೆಗಳ ಉತ್ಪಾದನೆ ಹೆಚ್ಚಿಸಲು ತಾಂತ್ರಿಕ ನಾವೀನ್ಯತೆಗಳನ್ನು ಕೂಡ ಅಳವಡಿಸಿಕೊಳ್ಳುವುದು, ಇಳುವರಿ ಅಂತರದ ವ್ಯತ್ಯಾಸವನ್ನು ಕೂಡ ಕಡಿಮೆ ಮಾಡಲು ಈಗಾಗಲೇ ಲಭ್ಯವಿರುವಂತಹ ನಾವೀನ್ಯತೆ ಹಾಗೂ ತಾಂತ್ರಿಕತೆ ಅಳವಡಿಸಿಕೊಳ್ಳುವುದು ಸೇರಿದಂತೆ ಹಲವು ಸುಧಾರಿತ ಕ್ರಮಗಳಿಗೆ ಯೋಜನೆಯಲ್ಲಿ ಕೂಡ ಬೆಂಬಲ ಸಿಗಲಿದೆ. ಬೀಜಗಳು, ಖಾದ್ಯ ತೈಲ, ರಸಗೊಬ್ಬರ ವಲಯಗಳಲ್ಲಿ ಕೂಡ ಕಾರ್ಯನಿರ್ವಹಿಸುವ ಕೇಂದ್ರ ಮತ್ತು ರಾಜ್ಯ ಸಾರ್ವಜನಿಕ ಸಂಸ್ಥೆಗಳು ಅಥವಾ ನಿಗಮಗಳನ್ನು ಕೂಡ ಯೋಜನೆಯ ಬಳಕೆಗೆ ಮಾಡಿಕೊಳ್ಳಲಾಗುತ್ತಿದೆ. ಖಾದ್ಯ ತೈಲಗಳನ್ನು ಕೂಡ ಆಮದು ಮಾಡಿಕೊಳ್ಳುವಲ್ಲಿ ದೇಶದ ಅವಲಂಬನೆ ಕಡಿಮೆ ಮಾಡಲು ಮತ್ತು ದೇಶೀಯ ಎಣ್ಣೆ ಕಾಳುಗಳನ್ನು ಉತ್ಪಾದನೆ ಹೆಚ್ಚಿಸುವುದು ಕೂಡ ಇದರ ಉದ್ದೇಶವಾಗಿದೆ ಎಂದು ಹೇಳಲಾಗುತ್ತಿದೆ. ರೈತರ ಆದಾಯ ಸುಧಾರಿಸಲು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆ ಕಾಳು ಯೋಜನೆ ಅಡಿಯಲ್ಲಿ ಕೂಡ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 60:40 ಅನುದಾನ ಹಂಚಿಕೆ ಕೂಡ ಅನುಪಾತದಲ್ಲಿ ರಾಜ್ಯದಲ್ಲಿ ಕೂಡ ಅನುಷ್ಠಾನಗೊಳಿಸಲು ಕೇಂದ್ರ ಪರಿಷ್ಕೃತ ಕೃಷಿ ಉತ್ಪನ್ನ ಕೂಡ ಈ ಯೋಜನೆ ಅಡಿಯಲ್ಲಿ 2026 ಮತ್ತು 27ನೇ ಸಾಲಿನ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಕ್ರಿಯಾ ಯೋಜನೆಗಳಲ್ಲಿ ಕೂಡ ಕೇಂದ್ರ ಸರ್ಕಾರದಿಂದ ಅನುಮೋದಿಸಲಾಗಿದೆ ಎಂದು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಯೋಜನೆಯು ಕೂಡ ಒಂದಾಗಿದ್ದು, ಫಲಾನುಭವಿಗಳ ಪುನರ್ ಪರಿಶೀಲನೆ ನಡೆಯುತ್ತಿದೆ. ಮೀಟರ್ ರೀಡರ್ಸ್ ಹಾಗೂ ಲೈನ್ ಮ್ಯಾನ್ಗಳು ಕೂಡ ಪ್ರತಿ ಮನೆಗೂ ತೆರಳಿ ಮನೆಯಲ್ಲಿ ವಾಸವಾಗುತ್ತಿರುವಂತಹ ಬಳಿ ಕೂಡ ಮಾಹಿತಿ ಕೂಡ ಪಡೆಯುತ್ತಿದ್ದಾರೆ. ಈ ಪ್ರಕ್ರಿಯೆ ಜುಲೈ 31ರವರೆಗೆ ದಿನಾಂಕವನ್ನು ಕೂಡ ಅನ್ನೋದು ಕೂಡ ಸುದ್ದಿ ಹಬ್ಬಿದೆ. ಆದರೆ ಜುಲೈ 31 ಕೊನೆಯ ದಿನಾಂಕ ಅಲ್ಲ. ಬೆಸ್ಕಾಂ ಹಿರಿಯ ಅಧಿಕಾರಿಗಳು ಕೂಡ ಸ್ಪಷ್ಟನೆ ನೀಡಿದ್ದಾರೆ ವೀಕ್ಷಕರೇ. ಯಾಕೆಂದ್ರೆ ಇನ್ನು ಎಷ್ಟು ದಿನಗಳ ಪರಿಶೀಲನೆ ಕಾರ್ಯ ಕೂಡ ಇನ್ನು ನಡೆಯಲಿದೆ. ಯಾಕಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಯೋಜನೆಯು ಕೂಡ ಪ್ರಮುಖವಾಗಿದೆ. ಹೀಗಾಗಿ ಈ ಯೋಜನೆಯ ಮೂಲಕ ರಾಜ್ಯದ ಜನರಿಗೆ ಮಾಸಿಕ 200 ಯೂನಿಟ್ ವರೆಗೂ ಕೂಡ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ. ಮತ್ತು ಈ ಯೋಜನೆಯನ್ನು ಕೆಲವರು ವಾಣಿಜ್ಯ ಉದ್ಯೋಗಕ್ಕೆ ಕೂಡ ಬಳಸುತ್ತಿದ್ದಾರೆ. ಅನ್ಯ ರಾಜ್ಯದವರು ಕೂಡ ಈ ಯೋಜನೆ ಕೂಡ ಲಾಭ ಪಡೆಯುತ್ತಿದ್ದಾರೆ ಎನ್ನುವ ಕೂಡ ಆರೋಪವಿದೆ. ಹೀಗಾಗಿ ದುರ್ಬಳಕೆ ತಪ್ಪಿಸಲು ಈ ಯೋಜನೆ ಪರಿಶೀಲನೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ವೀಕ್ಷಕರೇ, ಸರ್ಕಾರದ ಸೂಚನೆಯಂತೆ ಜುಲೈ ಆರಂಭದಿಂದಲೇ ಬೆಸ್ಕಾಂ ಸೇರಿದಂತೆ ಆಯಾ ಎಸ್ಕಾಂಗಳಲ್ಲಿ ಕೂಡ ಸಿಬ್ಬಂದಿಗಳು ಗೃಹ ಜ್ಯೋತಿ ಫಲಾನುಭವಿಗಳ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಗೃಹ ಜ್ಯೋತಿ ಯೋಜನೆಗೆ ಪರಿಶೀಲನೆಗೆ ಜುಲೈ 31 ಅಂತಿಮ ಗಡುವು ಕೂಡ ಎಂಬ ವದಂತಿಗಳು ಕೂಡ ಹರಡಿದ್ದಾವೆ. ಆದರೆ ನಿಜವಲ್ಲ ವೀಕ್ಷಕರೇ. ಯಾಕೆಂದ್ರೆ ಬೆಸ್ಕಾಂ ಸ್ಪಷ್ಟನೆ ನೀಡಿದೆ. ಸರ್ವರ್ ಸಮಸ್ಯೆ, ಮಾಹಿತಿ ಕೊರತೆ ಸೇರಿದಂತೆ ಪರಿಶೀಲನೆ ಹಲವು ಸವಾಲುಗಳು ಎದುರಾಗುತ್ತಿದೆ. ಸರ್ಕಾರ ಗೃಹ ಜ್ಯೋತಿ ಪರಿಶೀಲನೆಗೆ ಕೊನೆಯ ದಿನಾಂಕ ಉಲ್ಲೇಖಿಸಿಲ್ಲ. ಆಗಸ್ಟ್ ಪೂರ್ತಿ ತಿಂಗಳು ಮನೆಗೆ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇವೆ ಎಂದು ಕೂಡ ಹೇಳಿದ್ದಾರೆ. ಬಳಿಕ ಸರ್ಕಾರ ಮತ್ತು ಎಸ್ಕಾಂ ಸೂಚನೆ ನೀಡಿದರೆ ಮಾತ್ರ ಪರಿಶೀಲನೆ ನಿಲ್ಲಿಸಲಾಗುತ್ತದೆ ಎಂದು ಕೂಡ ಬೆಸ್ಕಾಂ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ಕೂಡ ವಿಜಯ್ ಕರ್ನಾಟಕದಲ್ಲಿ ವರದಿ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬರುತ್ತದೆ.
60.86 ಲಕ್ಷ ಮಂದಿ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಾಗಿದ್ದಾರೆ. ಜುಲೈ 28ರವರೆಗೂ ಕೂಡ 50% ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮಾಡಲಾಗಿದ್ದು ಮತ್ತು ಇನ್ನು ಅರ್ಧದಷ್ಟು ಬಾಕಿ ಇದೆ ಎಂದು ಕೂಡ ಮೂಲಗಳು ತಿಳಿಸಿವೆ ಎಂದು ಕೂಡ ಗೃಹ ಜ್ಯೋತಿ ಪರಿಶೀಲನೆ ಸಾಗುತ್ತಾ ಇದೆ ಎಂದು ಹೇಳಲಾಗುತ್ತಿದೆ. ಅದಕ್ಕಾಗಿ ಬೇಕಾಗಿರುವಂತಹ ಮುಖ್ಯ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ಫಲಾನುಭವಿಯ ಪಾಸ್ಪೋರ್ಟ್ ಸೈಜ್ ಅಳತೆ ಇರುವಂತಹ ಫೋಟೋ ಬೇಕಾಗಿರುತ್ತದೆ ಮತ್ತು ಬಾಡಿಗೆ ಒಪ್ಪಂದದ ಪತ್ರ ಅಥವಾ ಬಾಡಿಗೆ ಮನೆ ಇಲ್ಲದಿದ್ದರೂ ಕೂಡ ಅನ್ವಯವಾಗುತ್ತದೆ. ಆದರೆ ಅದರ ಜೊತೆಗೆ ಜಾತಿ ಪ್ರಮಾಣ ಪತ್ರವು ಕೂಡ ಬೇಕಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರಾಜ್ಯಾದ್ಯಂತ ಕಾವೇರಿ, ಕೃಷ್ಣಾ ಮತ್ತು ತುಂಗಭದ್ರಾ ನದಿ ಜಲಾಶಯನ ಪ್ರದೇಶಗಳಲ್ಲಿ ಕೂಡ ಮುಂಗಾರು ಮಳೆ ಚುರುಕುಗೊಂಡಿದ್ದು ಪ್ರಮುಖ ಜಲಾಶಯಗಳಲ್ಲಿ ಭಾರಿ ಪ್ರಮಾಣದ ಒಳಹರಿವು ಕೂಡ ದಾಖಲೆಯಾಗಿದೆ. ಮಳೆ ಕೊರತೆ ಇದ್ದಂತ ಕಂಗಾಲಾಗಿದ್ದಂತ ಅನ್ನದಾತರಿಗೂ ಕೂಡ ಜಲಾಶಯಗಳು ಕೂಡ ಭರ್ತಿಯಾಗಿರುವುದು ಭರವಸೆಯನ್ನು ಬೆಳಕನ್ನು ಕೂಡ ಮೂಡಿಸಿದೆ. ಕೃಷಿ ವಲಯದಲ್ಲಿ ಕೂಡ ಸಂಭ್ರಮ ವಾತಾವರಣ ನೆಲೆಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಕೆಆರ್ಎಸ್, ಕಬಿನಿ, ತುಂಗಭದ್ರಾ, ಭದ್ರಾ ಹಾಗೂ ಆಲ್ಮಟ್ಟಿ ಸೇರಿದಂತೆ ರಾಜ್ಯದ ಪ್ರಮುಖ ಅಣೆಕಟ್ಟುಗಳಲ್ಲಿ ಕೂಡ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದ್ದು ಮತ್ತು ಕಳೆದ ಕೆಲವು ವಾರಗಳಿಂದ ಕಾವೇರಿ ಮತ್ತು ಕೃಷ್ಣಾ ನದಿಗಳ ಉಗಮ ಸ್ಥಾನಗಳಲ್ಲಿ ಕೂಡ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದಾಗಿ ಜಲಾಶಯಗಳ ನೀರಿನ ಸಂಗ್ರಹ ಕೂಡ ಸಾಮರ್ಥ್ಯ ಪೂರ್ಣ ಮಟ್ಟದ ತಲುಪುವವರೆಗೂ ಕೂಡ ಹಂತದಲ್ಲಿ ಬಂದಿದೆ ಎಂದು ಹೇಳಲಾಗುತ್ತಿದೆ ಮತ್ತು ತಗ್ಗು ಪ್ರದೇಶಗಳ ನಿವಾಸಿಗಳಿಗೆ ಕೂಡ ಜಾಗರೂಕರಾಗಿರಲು ಕೂಡ ಸೂಚಿಸಲಾಗಿದೆ. ಜಲಾಶಯಗಳು ಭರ್ತಿಯಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ವೇಗ ಪಡೆದುಕೊಂಡಿವೆ. ನಾಟಿ ಕಾರ್ಯ ಮತ್ತು ಬಿತ್ತನೆಗೆ ಅಗತ್ಯವಿರುವಂತಹ ನೀರು ಲಭ್ಯವಾಗಿರುವುದರಿಂದ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿರುವಂತಹ ಮಂಡ್ಯ, ಮೈಸೂರು ಹಾಗೂ ಕೃಷ್ಣಾ, ತುಂಗಭದ್ರಾ ಭಾಗದಲ್ಲಿರುವಂತಹ ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳ ರೈತರಿಗೆ ಕೃಷಿ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಕುಡಿಯುವ ನೀರು ಮತ್ತು ನೀರಾವರಿಗೆ ಎದುರಾಗಿದ್ದ ಅಭಾವ ಸದ್ಯಕ್ಕೆ ದೂರವಾಗಿದ್ದು ಸರ್ಕಾರಿ ಅಧಿಕಾರಿಗಳು ನದಿ ಪಾತ್ರದ ಜಲಾಶಯಗಳಿಂದ ಕ್ರಸ್ಟರ್ ಗೇಟ್ಗಳ ಮೂಲಕವೂ ಕೂಡ ಹೆಚ್ಚುವರಿ ನೀರನ್ನು ಹೊರಬಿಡಲು ಕ್ರಮ ಕೈಗೊಂಡಿದ್ದಾರೆ. ನಿರಂತರ ಮಳೆಯಿಂದಾಗಿ ಪ್ರಸ್ತುತ ಸಾಲಿನಲ್ಲಿ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿರುವಂತಹ ರೈತರ ಸಮುದಾಯ ನಿಟ್ಟುಸಿರು ಬಿಟ್ಟಿದೆ ಎಂದು ಕೂಡ ಹೇಳಲಾಗುತ್ತದೆ. ಕೆಆರ್ಎಸ್ ಜಲಾಶಯ ಕೂಡ ಗರಿಷ್ಠ ಮಟ್ಟದ ಹತ್ತಿರದಲ್ಲಿರುವಂತಹ ಒಳಹರಿವು ಕೂಡ ಸುಮಾರು 3540 ಕ್ಯೂಸೆಕ್ ಇದೆ. ಕಳೆದ ಕೆಲವು ದಿನಗಳಲ್ಲಿ ಮಳೆಯಿಂದಾಗಿ ನೀರಿನ ಸಂಗ್ರಹದಲ್ಲಿ ಭಾರಿ ಚೇತರಿಕೆ ಕಂಡುಬಂದಿದೆ ಮತ್ತು ಕಬಿನಿ ಜಲಾಶಯವು ಕೂಡ 57.64 ಅಡಿಗಳಷ್ಟು ಭರ್ತಿಯಾಗಿದೆ ಮತ್ತು ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಕೂಡ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಆಸರೆಯಾಗಿದೆ ಮತ್ತು ತುಂಗಭದ್ರಾ ಹತ್ತಿರದಲ್ಲಿರುವಂತಹ ಹೊಸಪೇಟೆ ತುಂಗಭದ್ರಾ ಜಲಾಶಯದಲ್ಲಿ ಕೂಡ ನೀರಿನ ಮಟ್ಟ ಏರಿಕೆಯಾಗಿದೆ. ಜಲಾಶಯಕ್ಕೆ 14,614 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಮತ್ತು 3,691 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ನಮ್ಮ ಈ ವಿಡಿಯೋವನ್ನು ತಾವು ಮೊದಲು ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ತಪ್ಪದೇ ನಿಮ್ಮ ಊರನ್ನು ಕೂಡ ಮೆನ್ಷನ್ ಮಾಡಿ. ಯಾಕೆಂದ್ರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಅನುಕೂಲವಾಗುತ್ತದೆ. ಮತ್ತೆ ನಮ್ಮ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.